ಬೆಳಗಾವಿ ಇದು ಕೇವಲ ಒಂದು ಜಿಲ್ಲೆಯ ಹೆಸರಲ್ಲ, ಕರ್ನಾಟಕದ ಸ್ವಾಭಿಮಾನದ ಸಂಕೇತ. ಆದರೆ ಇದೇ ಬೆಳಗಾವಿಯನ್ನು ತನ್ನದೆಂದು ಹೇಳುತ್ತಾ ಮಹಾರಾಷ್ಟ್ರ ಕಳೆದ 7 ದಶಕಗಳಿಂದ ಹೋರಾಟ ನಡೆಸ್ತಾ ಇದೆ. ಈ ಹೋರಾಟದ ಕೇಂದ್ರ ಬಿಂದುವಾಗಿರುವುದು ಬೇರೆ ಯಾರೂ ಅಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದರೆ MES. ಇಷ್ಟು ವರ್ಷಗಳಿಂದ MESಗೆ ತೆರೆಮರೆಯಲ್ಲಿ ಬೆಂಬಲ ನೀಡ್ತಾ ಇದ್ದ ಮಹಾರಾಷ್ಟ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಅಧಿಕೃತವಾಗಿಯೇ ಕಾನೂನು ನೆರವು ಘೋಷಣೆ ಮಾಡಿದೆ. ಇದಕ್ಕಾಗಿ ವಿಶೇಷ ವಕೀಲರನ್ನು ನೇಮಕ ಮಾಡ್ತಾ ಇದೆ. ಅದರ ವೆಚ್ಚವನ್ನು ಮಹಾರಾಷ್ಟ್ರ ಸರ್ಕಾರವೇ ಭರಿಸ್ತಾ ಇದೆ. ಇದರಿಂದ ಮತ್ತೆ ಬೆಳಗಾವಿಯ ಗಡಿ ವಿವಾದ ರಾಷ್ಟ್ರದ ಗಮನ ಸೆಳೆದಿದೆ. ಹಾಗಾದರೆ ಬೆಳಗಾವಿ ವಿವಾದ ಶುರುವಾಗಿದ್ದು ಹೇಗೆ? MES ಹುಟ್ಟಿದ್ದು ಯಾಕೆ? ಮಹಾರಾಷ್ಟ್ರ ಸರ್ಕಾರ ಯಾಕೆ ಈ ಸಂಘಟನೆಯನ್ನ ಇಷ್ಟು ವರ್ಷಗಳಿಂದ ಬೆಂಬಲಿಸ್ತಾ ಇದೆ? ಈಗ MES ಪ್ರಭಾವ ನಿಜಕ್ಕೂ ಕಡಿಮೆಯಾಗಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇಲ್ಲಿ ಕಂಡುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಪ್ಪ. ಬೆಳಗಾವಿಯ ಗಡಿ ವಿವಾದ ಆರಂಭವಾಗಿದ್ದು ಹೇಗೆ ಗೊತ್ತಾ? ಸ್ವಾತಂತ್ರ್ಯಕ್ಕೂ ಮೊದಲು ಬೆಳಗಾವಿ ಅಂದಿನ ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು. 1956ರಲ್ಲಿ ಭಾಷಾವಾರು ರಾಜ್ಯಗಳ ಮರುವಿಂಗಡಣೆ ನಡೆದಾಗ ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಖಾನಾಪುರ ಸೇರಿದಂತೆ ಹಲವು ಪ್ರದೇಶಗಳನ್ನು ಮೈಸೂರು ರಾಜ್ಯಕ್ಕೆ ಅಂದರೆ ಇಂದಿನ ಕರ್ನಾಟಕಕ್ಕೆ ಸೇರಿಸಲಾಯಿತು. ಆದರೆ ಇದನ್ನು ಮಹಾರಾಷ್ಟ್ರ ಸರ್ಕಾರ ಒಪ್ಪಿಕೊಳ್ಳಲೇ ಇಲ್ಲ. ಮರಾಠಿ ಭಾಷಿಕರು ಹೆಚ್ಚಿರುವ ಪ್ರದೇಶಗಳನ್ನು ನಮ್ಮದೇ ಎಂದು ಹೇಳುತ್ತಾ ಹೋರಾಟ ಆರಂಭಿಸಿತು. ಈ ವಿವಾದವನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ 1966ರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೆಹರ್ಚಂದ್ ಮಹಾಜನ್ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿತು. 1 ವರ್ಷದ ಅಧ್ಯಯನದ ಬಳಿಕ ಆಯೋಗ ವರದಿಯನ್ನು ಸಲ್ಲಿಸಿತು. ಅಂದರೆ 1967ರಲ್ಲಿ ಮಹಾಜನ್ ವರದಿ ಸಲ್ಲಿಕೆಯಾಯಿತು. ಆ ವರದಿಯ ಪ್ರಕಾರ ಬೆಳಗಾವಿ ಸೇರಿದಂತೆ 264 ಹಳ್ಳಿಗಳನ್ನು ಕರ್ನಾಟಕದಲ್ಲಿ ಉಳಿಸಿಕೊಳ್ಳಲು ಆಯೋಗ ಶಿಫಾರಸು ಮಾಡಿತು. ಅದೇ ಸಮಯದಲ್ಲಿ ನಿಪ್ಪಾಣಿ, ಖಾನಾಪುರ ತಾಲೂಕಿನ ಕೆಲವು ಗ್ರಾಮಗಳನ್ನು ಮಹಾರಾಷ್ಟ್ರಕ್ಕೆ ಮತ್ತು ಮಹಾರಾಷ್ಟ್ರದ ಅಕ್ಕಲಕೋಟೆ, ಸೊಲ್ಲಾಪುರದ ಕೆಲವು ಗ್ರಾಮಗಳನ್ನು ಕರ್ನಾಟಕಕ್ಕೆ ಸೇರಿಸಲು ಆಯೋಗ ಶಿಫಾರಸು ಮಾಡಿತು. ಆದರೆ ಇದನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ನಿರಾಕರಿಸಿತು. ಈ ಆಯೋಗದ ವರದಿಗೆ ತಗಾದೆ ತೆಗೆದು ವಿವಾದವನ್ನು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಎಳೆಯಿತು. ಕನ್ನಡ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ಅವರು ದ ಫೆಡರಲ್ ಕರ್ನಾಟಕಕ್ಕೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕನ್ನಡಿಗರೆಲ್ಲ ಒಂದೇ, ಕನ್ನಡ ಒಂದೇ, ಕನ್ನಡಿಗರು ಒಂದೇ. ಯಾರು ಏನಾರ ಮಾಡಲಿ, ಸಿನಿಮಾದವ್ರು ಮಲಗಿದ್ರೆ ಎದ್ದೇಳ್ತಾರೆ, ವಿರೋಧ ಪಕ್ಷ ಮಲಗಿದ್ರೆ ಎದ್ದೇಳ್ತಾರೆ. ಹೋರಾಟ ಅನಿವಾರ್ಯ. ಹೋರಾಟದಲ್ಲಿ ಅದೇ ಆದಂಥ ರೂಪವನ್ನು ಕೊಡುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು MESನ ಪಾತ್ರ. ಮಹಾಜನ್ ವರದಿ ಬಳಿಕ ಗಡಿ ವಿವಾದವನ್ನು MES ಸಂಘಟನೆ ಚಳುವಳಿಯ ರೂಪದಲ್ಲಿ ಮುನ್ನೆಲೆಗೆ ತಂದಿತು. ಅಲ್ಲಿಂದಲೇ ಗಡಿ ವಿವಾದ ಹೊಸ ತಿರುವು ಪಡೆದುಕೊಳ್ತು. MES ವಿರುದ್ಧ ಕರ್ನಾಟಕ ಮಾಡ್ತಿರುವ ಆರೋಪಗಳನ್ನು ಒಂದ್ಸರಿ ನೋಡೋಣ. ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಪರ ಸಂಘಟನೆಗಳ ಪ್ರಮುಖ ಆರೋಪ ಎಂದರೆ MES ಕೇವಲ ಗಡಿ ವಿವಾದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಕನ್ನಡಿಗರನ್ನು ಕೆರಳಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೇ ಇದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಸಂಬಂಧದಲ್ಲಿ ಮಹಾರಾಷ್ಟ್ರ ಸರ್ಕಾರ ಜುಲೈ 8ರಂದು ಬಹಳ ಮಹತ್ವದ ಸಭೆ ಮಾಡಿದೆ. ಅಲ್ಲಿ ಗಡಿ ವಿವಾದ ಸಂಬಂಧ ಅಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರ ಸಮಿತಿ ಇದೆ. ಆ ಸಭೆ ಬಹಳ ಬಹಳ ವರ್ಷಗಳ ನಂತರ ಒಂದು ಸಭೆ ಸೇರಿತು. ಅದು ಬೆಳಗಾವಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒತ್ತಾಸೆಯ ಮೇರೆಗೆ ಅಲ್ಲಿ ಮುಂಬೈದಲ್ಲಿ ನಡೆದಂಥ ಸಭೆಗೆ ಹಿರಿಯ ನಾಯಕ ಶರದ್ ಪವಾರ್ ಅವರು ಹಾಜರಾಗಿದ್ದು ಬಹಳ ಮಹತ್ವದ ಮತ್ತು ಗಂಭೀರ ಕರ್ನಾಟಕದ ಪಾಲಿಗೆ. ಈ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಭೆ ಮಾಡಿದರು. ಆ ಸಭೆ ನೋಡಿದ್ರೆ ಇದು ಕರ್ನಾಟಕಕ್ಕೆ, ಕರ್ನಾಟಕ ಹಿತಾಸಕ್ತಿಗೆ ಧಕ್ಕೆ ತರುವಂಥ ಒಂದು ಬೆಳವಣಿಗೆ. ಯಾಕಂದರೆ ಬಹಿರಂಗವಾಗಿ ಹೇಳಿದರು ಅವರು, ಬೆಳಗಾವಿ MES ಅವ್ರಿಗೆ ನಾವು ಫಂಡಿಂಗ್ ಮಾಡ್ತೀವಿ ಅಂದರು, ಹಣಕಾಸು ನೆರವು ಕೊಡ್ತೀವಿ ಅಂದರು. ಯಾಕಂದ್ರೆ MES ಒತ್ತಾಯದ ಮೇರೆಗೆ ಮಹಾರಾಷ್ಟ್ರ ಸರ್ಕಾರ 2004ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ದಾವೆ ದಾಖಲು ಮಾಡಿದೆ. ಉದಾಹರಣೆಗೆ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಕರಾಳ ದಿನವನ್ನಾಗಿ ಆಚರಿಸ್ತಾ ಇದೆ. ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂದು ಪಾಲಿಕೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಿತ್ತು. ಕನ್ನಡದ ನಾಮಫಲಕಗಳಿಗೆ ಮಸಿ ಬಳಿಯೋದು, ಕರ್ನಾಟಕದ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡೋದು, ಗಡಿ ಭಾಗದಲ್ಲಿ ಬಂದ್ಗೆ ಕರೆ ಕೊಡೋದು, ಆ ಮೂಲಕ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಿಸುವುದು, ಮಹಾರಾಷ್ಟ್ರದ ನಾಯಕರನ್ನು ಕರೆಸಿ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿಸುವುದು, ಇವೆಲ್ಲವೂ
ಹಲವು ಬಾರಿ ವಿವಾದಕ್ಕೆ ಕಾರಣವಾಗಿವೆ. ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಸಭೆ ಕರಿತೀವಿ ಅಂತ ನಮಗೆ ಹೇಳಿದ್ದಾರೆ. ಆದ್ದರಿಂದ ಮಹಾರಾಷ್ಟ್ರ ಸರ್ಕಾರ ಏನಿಲ್ಲಿ ಫಂಡಿಂಗ್ ಮಾಡ್ತದೆ, ಇದು ಬೆಳಗಾವಿಯಲ್ಲಿ ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡಿಸೋಕೆ ಅವರು ಪರೋಕ್ಷವಾಗಿ ಪ್ರಚೋದನೆ ನೀಡಿದರು. ಈಗ ಡೈರೆಕ್ಟಾಗಿ ಅವರು ಫಂಡಿಂಗ್ ಮಾಡ್ತಾರೆ ಅಂದರೆ ಬೆಳಗಾವಿಯಾಗಿ MES ಚಟುವಟಿಕೆ ತೀವ್ರಗೊಳ್ತವ. ಇಲ್ಲಿ ಮಹಾರಾಷ್ಟ್ರ ಸರ್ಕಾರದ ಪಾತ್ರವನ್ನು ನಾವು ನೋಡೋದಾದರೆ, ಇದೀಗ ನಮ್ಮ ಎದುರಿಗೆ ಬರುವ ದೊಡ್ಡ ಪ್ರಶ್ನೆ ಎಂದರೆ MESಗೆ ಎಲ್ಲಿಂದ ಶಕ್ತಿ ಬರುತ್ತದೆ ಅನ್ನೋದು. ಕರ್ನಾಟಕ ಸರ್ಕಾರದ ಆರೋಪಗಳ ಪ್ರಕಾರ ಮಹಾರಾಷ್ಟ್ರ ಸರ್ಕಾರವೇ ಹಲವು ವರ್ಷಗಳಿಂದ ಈ ಸಂಘಟನೆಗೆ ನೇರ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದೆ. ಗಡಿ ವಿವಾದದ ಕಾನೂನು ಹೋರಾಟಕ್ಕೆ ವಕೀಲರನ್ನು ನೇಮಿಸುವುದು, ಅವರ ಸಂಪೂರ್ಣ ವೆಚ್ಚವನ್ನು ಭರಿಸುವುದು, ಗಡಿ ಭಾಗದ ಮರಾಠಿ ಭಾಷಿಕರಿಗೆ ವಿಶೇಷ ಯೋಜನೆಗಳನ್ನು ಘೋಷಿಸುವುದು, ಮರಾಠಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಮಹಾರಾಷ್ಟ್ರದ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ, ಆರೋಗ್ಯ ಯೋಜನೆಗಳ ವಿಸ್ತರಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧನ ಸಹಾಯ, MES ಕಾರ್ಯಕರ್ತರ ಕುಟುಂಬಗಳಿಗೆ ಮಾಸಿಕ ಪಿಂಚಣಿ, ಈ ಎಲ್ಲ ಕ್ರಮಗಳಿಂದ MES ಸ್ಥಳೀಯ ಮಟ್ಟದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗಡಿ ವಿವಾದ ಪರಿಹಾರಕ್ಕಾಗಿಯೇ ಹೈ ಪವರ್ ಕಮಿಟಿಯನ್ನು ನೇಮಿಸಲಾಗಿದೆ. ಆ ಕಮಿಟಿಯಲ್ಲಿ MES ನಾಯಕರಿಗೂ ಕೂಡ ಸ್ಥಾನ ಕೊಡಲಾಗಿದೆ. ಇದು ಕರ್ನಾಟಕದ ಆಕ್ರೋಶಕ್ಕೆ ಕಾರಣವಾಗಿರುವುದು. ಹಾಗಾದರೆ ಗಡಿ ವಿವಾದದಲ್ಲಿ ಕರ್ನಾಟಕದ ವಾದ ಏನಿದೆ ಅಂತ ನೋಡೋಣ. 1956ರ ರಾಜ್ಯ ಮರುವಿಂಗಡಣಾ ಕಾಯ್ದೆಯೇ ಅಂತಿಮ. ಮಹಾಜನ್ ವರದಿಯು ಅದನ್ನೇ ಸಮರ್ಥಿಸಿಕೊಂಡಿದೆ. ಹಾಗಾಗಿ ಗಡಿಗಳನ್ನು ಮತ್ತೆ ಬದಲಾಯಿಸುವುದಕ್ಕೆ ಅವಕಾಶವೇ ಇಲ್ಲ ಅನ್ನೋದು ಕರ್ನಾಟಕದ ವಾದ. ಬೆಳಗಾವಿಯು ಭೌಗೋಳಿಕವಾಗಿ, ಆಡಳಿತಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಗಡಿ ಬದಲಾವಣೆ ಸಾಧ್ಯ ಇಲ್ಲ ಅನ್ನೋದು ಕರ್ನಾಟಕದ ರಾಜಕಾರಣಿಗಳ ಮಾತು. ಸಂಘಟನೆಗಳಿಗೆ ಅವ್ರೇನು ಸಪೋರ್ಟ್ ಮಾಡಬೇಕು ಅವ್ರು ಮಾಡ್ಕೊಳ್ಳಿ, ಅದೇ ನಮ್ದು ಲೋಕಲ್ ಸ್ಟ್ಯಾಂಡೇ ಇಲ್ಲ ಅದಕ್ಕೆ. ಆದರೆ ನಮ್ಮ ನೆಲ, ಜಲ, ನಾಡಿನ ವಿಚಾರ, ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಅವ್ರೇನು ಮಾಡಬೇಕೋ ಮಾಡಲಿ, ಅವ್ರ MESಗಾನ ಬ್ಯಾಕ್ ಮಾಡಲಿ, ಬೇರೆ ಏನಾದಕ್ಕಾನ ಬ್ಯಾಕ್ ಮಾಡಲಿ. ಆದರೆ ಮಹಾರಾಷ್ಟ್ರ ಅವ್ರು ಇರ್ಬೋದು, ಗೋವಾದವ್ರು ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಏನೇ ಗಡಿ ವಿಚಾರ ಇದ್ರು ಅಲ್ಟಿಮೇಟ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಲ್ಲ. ಇಫ್ ಗವರ್ಮೆಂಟ್ ಇಸ್ ಬ್ಯಾಕಿಂಗ್ ದೇಮ್ ಅಪ್ ಲೀಗಲಿ, ದರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ. ಬಟ್ ಯಾವುದೇ ಬೇರೆ ರೀತಿಯಾಗಿ ಅವರಿಗೆ ಬ್ಯಾಕ್ ಮಾಡೋದಾಗ್ಲಿ ಅಥವಾ ಇಲ್ಲಿ ಬಂದು ಘರ್ಷಣೆಗೆ ಅವಕಾಶ ಮಾಡಿಕೊಡೋದಾಗ್ಲಿ ಅದು ಮಾಡಬಾರದು. ಅದಕ್ಕೆ ವಿರುದ್ಧವಾದ ಮಹಾರಾಷ್ಟ್ರ ಸರ್ಕಾರದ ವಾದವೇ ಬೇರೆ. ಅದೇನೆಂದರೆ ಭಾಷಾವಾರು ಆಧಾರದ ಮೇಲೆಯೇ ಗಡಿಗಳನ್ನು ನಿರ್ಧರಿಸಬೇಕು, ಮರಾಠಿ ಭಾಷಿಕರು ಹೆಚ್ಚಿರುವ ಪ್ರದೇಶಗಳನ್ನು ತನಗೇ ನೀಡಬೇಕು ಎಂಬುದು ಮಹಾರಾಷ್ಟ್ರ ಸರ್ಕಾರದ ವಾದ. ಬೆಳಗಾವಿ, ಕಾರವಾರ, ನಿಪ್ಪಾಣಿ ತಾಲೂಕಿನ ಒಟ್ಟು 865 ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂಬ ಹಕ್ಕೊತ್ತಾಯವನ್ನು ಪದೇ ಪದೇ ಮಂಡಿಸುತ್ತಲೇ ಇದೆ. ಆದರೆ ಈ ಗಡಿ ವಿವಾದದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ 2 ದಶಕಗಳಿಂದ ಹಾಗೆ ಉಳಿದಿದೆ. 2004ರಿಂದ ಮಹಾರಾಷ್ಟ್ರ ಸಲ್ಲಿಸಿರುವ ಅರ್ಜಿ ಇಂದಿಗೂ ವಿಚಾರಣೆಗೆ ಬಾಕಿ ಇದೆ. ಅನೇಕ ಬಾರಿ ವಿಚಾರಣೆಗೆ ಬಂದರೂ ಪೀಠಗಳ ಬದಲಾವಣೆ, ನ್ಯಾಯಮೂರ್ತಿಗಳ ಹಿಂದೆ ಸರಿತ ಇಂತಹ ಕಾರಣಗಳಿಂದಾಗಿ ಅಂತಿಮ ವಿಚಾರಣೆ ಈವರೆಗೂ ನಡೆದೇ ಇಲ್ಲ. ಹೀಗಾಗಿ ದಶಕಗಳಿಂದ ಈ ಪ್ರಕರಣ ಇನ್ನೂ ಬಾಕಿಯೇ ಉಳಿದುಕೊಂಡಿದೆ. ಗಡಿ ವಿವಾದದಲ್ಲಿ MES ಪಾತ್ರವನ್ನು ನಾವು ನೋಡಿದ್ವಿ. ಆದರೆ ಆ ಪ್ರಭಾವ ಈಗಲೂ ಹಾಗೆ ಇದೆಯಾ ಅದನ್ನು ನೋಡೋಣ. ಒಂದು ಕಾಲದಲ್ಲಿ ಬೆಳಗಾವಿ ರಾಜಕೀಯವನ್ನು ನಿಯಂತ್ರಿಸುತ್ತಿದ್ದ MES ಇಂದು ಅದೇ ಮಟ್ಟದ ಪ್ರಭಾವ ಹೊಂದಿಲ್ಲ. ಯಾಕೆಂದರೆ ರಾಷ್ಟ್ರೀಯ ಪಕ್ಷಗಳಾದ BJP ಮತ್ತು ಕಾಂಗ್ರೆಸ್ ಗಡಿ ಭಾಗದಲ್ಲಿ ಈಗ ಬಲಿಷ್ಠವಾಗ್ತಾ ಇದ್ದಾವೆ. ಕನ್ನಡ ಪರ ಸಂಘಟನೆಗಳ ಒಗ್ಗಟ್ಟು ಹೆಚ್ಚಾಗ್ತಾ ಇದೆ. ಬೆಳಗಾವಿಗೆ ಕರ್ನಾಟಕ ಸರ್ಕಾರ ವಿಶೇಷ ಆದ್ಯತೆ ನೀಡ್ತಾ ಇದೆ. ಪ್ರತಿ ವರ್ಷ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಸಿ ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾ ಇದೆ. 2021ರ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ BJP ಸ್ಪಷ್ಟ ಬಹುಮತ ಗಳಿಸಿ MES ಅಧಿಕಾರ ಕಳೆದುಕೊಂಡಿತು. ಯುವಜನರಿಗೆ ಈಗ ಗಡಿ ವಿವಾದಕ್ಕಿಂತ ಉದ್ಯೋಗ, ಕೈಗಾರಿಕೆ, ಅಭಿವೃದ್ಧಿಯೇ ಮುಖ್ಯವಾಗಿದೆ. ಇದೇ MES ಪ್ರಭಾವ ಕುಗ್ಗಲು ಪ್ರಮುಖ ಕಾರಣ. ಕೊನೆಯದಾಗಿ ಹೇಳಬೇಕಂದ್ರೆ ನೆಲ, ಜಲ ಮತ್ತು ಭಾಷೆಯ ವಿಷಯ ಬಂದಾಗ ಕನ್ನಡಿಗರು ಯಾವತ್ತೂ ಹಿಂದೆ ಸರಿದಿಲ್ಲ. ಮಹಾರಾಷ್ಟ್ರ ಸರ್ಕಾರ ಎಷ್ಟೇ ಕೋಟಿ ರೂಪಾಯಿಗಳ ಆರ್ಥಿಕ ಪ್ಯಾಕೇಜ್ ಕೊಟ್ಟರು, ಕಾನೂನು ನೆರವು ನೀಡಿದ್ರು ಬೆಳಗಾವಿಯ 1 ಇಂಚು ಭೂಮಿಯನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಅನ್ನೋದು ಕನ್ನಡ ಪರ ಸಂಘಟನೆಗಳ ಮಾತು. ರಾಜಕೀಯ ಲಾಭಕ್ಕಾಗಿ ದಶಕಗಳಿಂದ ಈ ವಿವಾದವನ್ನು ಜೀವಂತವಾಗಿ ಇಡಲು ಪ್ರಯತ್ನಿಸುತ್ತಿರುವ ನಾಯಕರಿಗೆ ಈಗಿನ ಯುವ ಪೀಳಿಗೆ ಅಭಿವೃದ್ಧಿ ಮತ್ತು ಸೌಹಾರ್ದತೆಯ ಮೂಲಕವೇ ಉತ್ತರ ನೀಡುತ್ತಿದೆ. ವೀಕ್ಷಕರೇ, ಇದು ಇವತ್ತಿನ ಫೋಕಸ್ ಪಿಲ್ಲರ್. ನಾಳೆ ಹೊಸ ವಿಷಯದೊಂದಿಗೆ ಬರ್ತೀವಿ.
ಅಲ್ಲಿವರೆಗೂ ದ ಫೆಡರಲ್ ಕರ್ನಾಟಕ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.